ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂತಹ ದುರಂತದಲ್ಲಿ ಚಿಂತಾಮಣಿಯ ಪ್ರಜ್ವಲ್ ಸಾವಿಗೀಡಾಗಿದ್ರು. 3ನೇ ದಿನದ ಕಾರ್ಯದ ವೇಳೆ ಪ್ರಜ್ವಲ್ ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿಎಂ ಡಿಸಿಎಂ ವಿರುದ್ಧ ಪ್ರಜ್ವಲ್ ಚಿಕ್ಕಮ್ಮ ಆಕ್ರೋಶದ ನುಡಿಗಳನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಬೇಜವಾಬ್ದಾರಿಯಿಂದಲೇ ನನ್ನ ಮಗ ಸತ್ತದ್ದು. ಸಿಎಂ ಡಿಸಿಎಂ ವಿರುದ್ಧ ಕೇಸ್ ಹಾಕ್ತೀನಿ, ಇದನ್ನು ಇಲ್ಲಿಗೆ ಬಿಡೋದಿಲ್ಲ, ಯಾರನ್ನು ನಾವು ಬಿಡೋ ಮಾತೇ ಇಲ್ಲ ಅಂತ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡ್ತಾ ಪ್ರಜ್ವಲ್ ಅವರ ಚಿಕ್ಕಮ್ಮ ಚಿತ್ರ ಅವರು ತಮ್ಮ ನೋವನ್ನ ಹೊರಹಾಕಿದ್ದಾರೆ. ಮತ್ತು ಸರ್ಕಾರ ಬೇರೆಯವ್ರ ಮೇಲೆ ಹಾಕಿ ಸುಮ್ಮನಾಗಬಹುದು, ಆದರೆ ನಾವು ಅವರ ವಿರುದ್ಧವಾಗಿ ಕೇಸ್ ಹಾಕ್ತೀವಿ, ಈ ಹೋರಾಟವನ್ನ ನಡೆಸ್ತೀವಿ, ನಮ್ಮ ಮಗುವಿನ ಸಾವಿಗೆ ನ್ಯಾಯ ಸಿಗಬೇಕು, ಅಲ್ಲಿಯವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಬೇಜವಾಬ್ದಾರಿಯಿಂದ ವರ್ತಿಸಿದೆ, ಪ್ಲಾನ್ ಮಾಡಲಿಲ್ಲ, ಪ್ಲಾನ್ ಮಾಡದೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತು. ಆ ಕಾರಣದಿಂದಾಗಿ 11 ಮಕ್ಕಳು ಬಲಿಯಾದರು. ನಮ್ಮ ಮಗುವಿಗೆ ಆದ ರೀತಿಯಲ್ಲಿ ಮುಂದೆಂದೂ ಕೂಡ ಆಗಬಾರದು, ಯಾವ ಸರ್ಕಾರವೂ ಕೂಡ ತಪ್ಪಿಸ್ಕೊಳ್ಬಾರ್ದು. ಆ ಕಾರಣಕ್ಕೆ ನಾವು ಅವರ ವಿರುದ್ಧ ಹೋರಾಟ ಮಾಡ್ತೀವಿ ಎಂದಿದ್ದಾರೆ ಪ್ರಜ್ವಲ್ ಚಿಕ್ಕಮ್ಮ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣದಲ್ಲಿ 11 ಜನ ಸಾವನ್ನಪ್ಪಿದ್ರು ಅಮಾಯಕರು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಗೋಪಲ್ಲಿಯ ನಿವಾಸಿ ಪ್ರಜ್ವಲ್ ಅಂತ 22 ವರ್ಷದ ಯುವಕ ಕೂಡ ತನ್ನ ಪ್ರಾಣವನ್ನು ಕಳೆದುಕೊಂಡಿದೆ. ಇವತ್ತು ಅವರ ಸಂಬಂಧಿಕರು ನಮ್ಮ ಜೊತೆ, ಅವರನ್ನೇ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೇಡಮ್, ಘಟನೆ ಆದಮೇಲೆ ಇವತ್ತು ತಮ್ಮ ಮನೆ ಮಗನ ಕಳ್ಕೊಂಡಿದ್ದೀರಿ. ಇವತ್ತು ಸರ್ಕಾರ ಕೆಲವೊಂದು ನಿರ್ಧಾರಗಳನ್ನು ಮಾಡ್ತಿದೆ. ಒಂದು ಕಡೆ ಪೊಲೀಸರು ಸಸ್ಪೆಂಡ್ ಮಾಡುವಂಥದ್ದು, ಕೆಲವು ಕಡೆ ನಾವೇನೋ ಮುಂದೆ ಈ ರೀತಿ ಮಾಡಲ್ಲ, ಕ್ರಮಗಳನ್ನು ತಗೊಳ್ತೀವಿ, ಏನೋ ಆಕಸ್ಮಿಕ ಆಗೋಯ್ತು ಅನ್ನೋಂಥ ಮಾತುಗಳನ್ನು ಹೇಳ್ತಿದೆ. ಸರ್ಕಾರದ ನಡೆ ಮತ್ತು ಮಾತುಗಳ ಬಗ್ಗೆ, ತೀರ್ಮಾನಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳೇನು ಅಂತ? ಎಲ್ಲ ಯಾವುದು ಕ್ರಮನೇ ತಗೊಳ್ದೆ ಎಲ್ಲ ತಪ್ಪು ಮಾಡಿದಾರಲ್ಲ ಸರ್ ಸರ್ಕಾರದವರು. ಯಾವುದು ಪ್ರಿಕಾಷನ್ಸ್ ಇಲ್ಲ. ಅವ್ರ ಮನೆ ಮಕ್ಳಿಗಾಗಿದ್ರೆ ಅವ್ರು ಬಿಡ್ತಾರಾ ಸರ್ ಹೋಗಲಿ? ಅವ್ರ ಮಕ್ಕಳನ್ನೆಲ್ಲ VIP ಪಾಸಲ್ಲಿ ಕರ್ಕೊಂಡೋಗಿ ಅಷ್ಟು ಸೇಫ್ಟಿ ಗಾರ್ಡ್ ಆಗಿ ಅಷ್ಟು ಚೆನ್ನಾಗಿ ಫೋಟೋಸ್ ವೀಡಿಯೋಸ್ ತೊಗೊಂಡ್ರಲ್ಲ. ಸಾಮಾನ್ಯ ಜನಕ್ಕೆ ಯಾವುದು ವ್ಯಾಲ್ಯೂ ಇಲ್ವಾ ಸರ್? ಅವ್ರ ಜೀವಕ್ಕೊಂದು ವ್ಯಾಲ್ಯೂ ಇಲ್ವಾ ಸರ್? ಇಷ್ಟುವರೆಗೂ ಇಷ್ಟು ಘಟನೆ ಆಗಿ 3 ದಿವಸ ಆಗಿದೆ. ಯಾವ ಸಚಿವರಾಗಲಿ, ಯಾವ ಗೌರ್ಮೆಂಟ್ ಅವರಾಗಲಿ ಯಾರು ಒಬ್ಬರು ಬಂದು ಏನಮ್ಮ ಆಯಿತು, ಯಾಕಮ್ಮ ಆಯಿತು, ಏನಾಗಿದೆ, ನಮ್ಮಿಂದ ತಪ್ಪಾಗಿದೆಯಾ, ಸರಿಯಾಗಿದೆ ಅಂತ ಒಬ್ಬರು ಬಂದು ಕ್ವಶನೂ ಮಾಡಿಲ್ಲ, ನಮಗೆ ಆನ್ಸರು ಕೇಳೋಕ್ಕೆ ಬರಲಿಲ್ಲ ಸರ್. ಇದೆಲ್ಲ ತಪ್ಪಲ್ವಾ ಸರ್? ಸರ್ಕಾರ ಏನಕ್ಕೋಸ್ಕರ ಇದೆ? ಜನಕ್ಕೋಸ್ಕರ ಇರೋದು, ಅವರಿಗೋಸ್ಕರ ಅಲ್ಲ. ಅವ್ರವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರವ್ರು ಇನ್ನೂ ಹುಟ್ಟದೇ ಇರೋ ಮಕ್ಕಳಿಗೆಲ್ಲ ಆಸ್ತಿ ಮಾಡಿಕೊಂಡು ಅವ್ರು ಚೆನ್ನಾಗಿದ್ದಾರೆ ಹೊರತು ಈ ಸಾಮಾನ್ಯ ಜನಕ್ಕೆ ಏನೂ ಸೇಫ್ ಗಾರ್ಡ್ ಇಲ್ಲ. ಸುಮ್ಮನೆ ಎಲ್ಲದಕ್ಕೂ ಫ್ರೀ ಕೊಡ್ತೀವಿ ಅಂದ್ಬಿಟ್ಟು ಯಾವುದೇ ಫ್ರೀ ಇಲ್ಲ, ಎಲ್ಲ ವೇಸ್ಟು, ಎಲ್ಲ 1 to 2 ಮಾಡ್ತಾ ಇದ್ದಾರೆ. ಸಸ್ಪೆಂಡ್ ಮಾಡಿದ್ದಾರೆ ಪೊಲೀಸರನ್ನ, ಕೆಲವ್ರನ್ನ ಸಸ್ಪೆಂಡ್ ಮಾಡಿ, ಅದ್ರ ಬಗ್ಗೆ ಸಸ್ಪೆಂಡ್ ಮಾಡಿದ್ದು ಪ್ರಯೋಜನ ಇಲ್ಲ ಸರ್. ಅವ್ರು ಹೇಳಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಕರೆಕ್ಟಾಗಿ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಸಸ್ಪೆಂಡ್ ಮಾಡಿ ನಿಮ್ಗೇನು ಪ್ರಯೋಜನ ಇಲ್ವಲ್ಲ. ನೀವು ಮಾಡಿದ ಮಿಸ್ಟೇಕ್ನ ಯಾಕೆ ಪೊಲೀಸ್ ಅವ್ರ ಮೇಲೆ ಹಾಕ್ತಿದ್ದಾರೆ? ಯಾಕೆ ಪೊಲೀಸ್ ಅವ್ರ ಮೇಲೆ ಹಾಕ್ತಿದ್ದೀರಾ? ನೀವು ತಾನೇ ಮಾಡಿದ್ದೆಲ್ಲನೂ. ನೀವು ನಿರ್ಧಾರ ತೊಗೊಂಡ್ಮೇಲೆ ಅವ್ರು ಹೇಳಿದ್ದಾರೆ ಇಷ್ಟೊಂದು ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್, ಬೇಡ ಪ್ರೀ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಅವ್ರು ಹೇಳಿದಾರಲ್ಲ. ನಿಮ್ಮ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಪ್ಲ್ಯಾನ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ, ಡಿಸ್ಕಸ್ ಮಾಡಿದ್ದಾರೆ. ಅದನ್ನು ಮೀರಿ ಇಲ್ಲ ಆಗಲೇಬೇಕು ಅಂತ ನೀವು ಹೇಳಿದ್ದೀರಲ್ಲ, ಅದು ತಪ್ಪಲ್ವಾ? ಇಲ್ಲ ನೀವು ಬಂದು ಏನಾದರೂ ತಲೆದಂಡ ಕೊಡ್ತೀರಾ ಅಂತ ನಾನು ಕೇಳ್ತೀನಿ. ಇವಾಗ 22 ವರ್ಷದ ಮಗುನ ನಾವು ಕಳ್ಕೊಂಡಿದ್ದೀವಲ್ಲ, ಆ ಜೀವಕ್ಕೆ ಏನು ಬೆಲೆ ಅಂತ ನಾನು ಕೇಳ್ತೀನಿ. ನೀವು ಕೊಡ್ತೀರಾ ಆ ಜೀವನ? ನೀವು ವಾಪಸ್ ಕೊಡೋಂಗಿದ್ರೆ ನೀವು ಈ ಥರ 10 ಪ್ರೋಗ್ರಾಮ್ ಮಾಡ್ಕೊಳ್ಳಿ, ನಮಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾವು. ನಮ್ಮ ಮಗುನ ನಮಗೆ ವಾಪಸ್ ಕೊಡಿ. ಇದಿಷ್ಟು ಇವತ್ತು ಪ್ರಜ್ವಲ್ ಸಂಬಂಧಿಕರ ಮಾತು. ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನ ಮತ್ತು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮಧುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಕೃಷ್ಣ. 3 ದಿನ ಕಳೆದರೂ ಕೂಡ ಆ ನೋವುಗಳನ್ನು ಹಿಡಿದಿಟ್ಕೊಳ್ಳಿಕ್ಕಾಗ್ತಿಲ್ಲ. ಜೊತೆಗೆ ಹೇಳ್ತಾರೆ ಇದಕ್ಕೆ ಯಾರು ಹೊಣೆ ಆಗಿದ್ದಾರೋ ಅವರ ವಿರುದ್ಧ ಹೋರಾಟ ಮಾಡ್ತೀವಿ, ಕೇಸ್ ಹಾಕ್ತೀವಿ ಅಂತ. ಅದಕ್ಕೇನು ತಯಾರಿ ಮಾಡ್ತಾರಂತೆ? ಖಂಡಿತ ದಿವ್ಯ ಜ್ಯೋತಿ, ಕೇವಲ 3 ದಿನ ಆಗಿದೆ ಇವತ್ತಿಗೆ. ಆದರೆ ಅದು 100 ದಿನ ಅಲ್ಲ, ಜೀವನ ಪರ್ಯಂತ ಕೂಡ ಆ ಕುಟುಂಬಕ್ಕೆ ಈ ನೋವು ಕಾಡ್ತಾನೆ ಇರುತ್ತೆ. ಮನೆ ಮಗನನ್ನು ಕಳೆದುಕೊಂಡಂಥ ದುಃಖವನ್ನು ಭರಿಸಲಿಕ್ಕೆ ಸಾಧ್ಯನೇ ಆಗಲ್ಲ. ಅವ್ರು ಕೇಳ್ತಾ ಇರೋದು ಒಂದೇ ಪ್ರಶ್ನೆ, ನಮ್ಮ ಮಗನ ವಾಪಸ್ ತಂದು ಕೊಡೋಕ್ಕೆ ಸಾಧ್ಯ ಆಗುತ್ತಾ? ನೀವೇನು ಬೇಕಾದರೂ ಮಾಡಿ, ಆದರೆ ನನ್ನ ಮಗನ ವಾಪಸ್ ತಂದು ಕೊಟ್ಬಿಡಿ, ನೀವು ಇಂಥ 10 ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳಿ ಅಂತ. ಆದರೆ ಅದು ಸಾಧ್ಯ ಆಗೋದಿಲ್ಲ. ನೋವು ಅವರನ್ನು ಪದೇ ಪದೇ ಕಾಡುತ್ತೆ ಜೀವನ ಪರ್ಯಂತ. ಹಾಗಾಗಿ ಈ ನೋವಿನಲ್ಲಿರೋ ಕುಟುಂಬ ಇವತ್ತು ನೇರವಾಗಿ ದೂಷಣೆ ಮಾಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರವನ್ನು. ಕಾರಣ ಯಾಕೆ ಅಂತಂದರೆ, ಪೊಲೀಸರನ್ನ ಸಸ್ಪೆನ್ಷನ್ ಮಾಡಿದರೆ ಆ ಪೊಲೀಸರ ಬಗ್ಗೆ ಅವರಿಗೆ ಒಂದು ರೀತಿ ಕನಿಕರ ಇದೆ. ಕಾರಣ ಅವರೇ ಹೇಳ್ತಾರೆ, RCB ಗೆದ್ದಂಥ ದಿನದಲ್ಲಿ ರಾತ್ರಿ 3-3:30ವರೆಗೂ ಸೆಲೆಬ್ರೇಷನ್ ಇತ್ತು. ಆ ಸೆಲೆಬ್ರೇಷನಲ್ಲಿ ನನ್ನ ಮಗ ಕೂಡ ಇದ್ದ, ನನ್ನ ಮಗ ಮನೆಗೆ ಬಂದಿದ್ದೆ ಅವತ್ತು 3 ಗಂಟೆಗೆ. ಆ ರೀತಿ ಸಂದರ್ಭದಲ್ಲಿ ಪೊಲೀಸರು ರಾತ್ರಿ ಕರ್ತವ್ಯವನ್ನು ಮಾಡಿದರೆ, ಬೆಳಗ್ಗೆ ನೀವು ಸಡನ್ ಆಗಿ ಮತ್ತೆ ನೀವು 3 ಗಂಟೆಗೆ ಸಂಭ್ರಮಾಚರಣೆ ಪ್ಲಾನ್ ಮಾಡ್ಕೊಳ್ತೀರಿ ಸರ್ಕಾರ ಅಂತಂದರೆ, ಆ ಸರ್ಕಾರ ಆ ಸಂದರ್ಭದಲ್ಲಿ ಪೊಲೀಸರು ಹೇಗೆ ತಾನೇ ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಸಾಧ್ಯ? ಒಂದೇ ಸಂದರ್ಭದಲ್ಲಿ ಲಕ್ಷಾಂತರ ಜನ ಬಂದಾಗ 35,000 ಕೆಪಾಸಿಟಿ ಇರುವಂಥ ಸ್ಟೇಡಿಯಂಗೆ ಏನು ಮಾಡಲಿಕ್ಕೆ ಯಾರು
ಮಾಡ್ತಾನೆ ಸಾಧ್ಯ ಆಗುತ್ತೆ. ಆದ್ರೆ ಇದೆಲ್ಲವನ್ನು ಮಾಡೋದಕ್ಕಿಂತ ಮುಂಚೆ ಸರ್ಕಾರ ಪ್ಲಾನ್ ಮಾಡಬೇಕಾಯಿತು. ಅಷ್ಟು ಆತುರ ಏನಿತ್ತು ಹಿಂದಿನ ದಿವಸ ಅಷ್ಟೇ ಸೆಲೆಬ್ರೇಷನ್ ಗೆದ್ದಿತ್ತು, ಕಪ್ ಬಂದಿತ್ತು, ಮಾರನೇ ದಿವಸನೇ ಮಾಡುವಂತ ದರ್ದಾದ್ರೆ ಏನಿತ್ತು ಸರ್ಕಾರಕ್ಕೆ? ಇವತ್ತು ನಮ್ಮ ಮಗನನ್ನ ಕಳ್ಕೊಂಡಿದ್ವಿ, ನಮ್ಮ ಮಗನನ್ನ ನೀವು ತಂದ್ಕೊಡಕ್ಕೆ ಸಾಧ್ಯ ಆಗುತ್ತಾ? ಹಾಗಾಗಿ ನಾವು ಈಗಾಗಲೇ ಕೂಡ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ರೆ, ದಯವಿಟ್ಟು ನೀವೇನಾದ್ರೂ ಮಾಡಿ ನಮ್ಮ ಮಗನ ಸಾವಿಗೆ ನ್ಯಾಯವನ್ನ ಕೊಡಿಸಿ. ಇಲ್ಲವಾದ್ರೆ ಅವ್ರ ಚಿಕ್ಕಮ್ಮ ಚಿತ್ರ ಅಂತೇಳಿ ನಾನು ಅವ್ರ ಮೇಲೆ ಕೇಸನ್ನ ಹಾಕ್ತೀನಿ, DCM CM ಅವರನ್ನ ಸುಮ್ಮನೆ ಬಿಡೋದಿಲ್ಲ, ಅವ್ರ ಮೇಲೆ ನಾನೇ ಸ್ವಯಂ ಪ್ರೇರಿತವಾದ ದೂರನ್ನ ದಾಖಲೆ ಮಾಡ್ತೀನಿ ಅನ್ನೋಂಥ ಮಾತುಗಳನ್ನ ಹೇಳ್ತಾರೆ. ಪ್ರಜ್ವಲ್ನ ಕಾರ್ಯ ಇನ್ನೇನು 5ನೇ ದಿನ ಕಾರ್ಯ ನಾಳಿದ್ದಿದೆ. ಹಾಗಾಗಿ ಆ ಕಾರ್ಯಗಳನ್ನ ಮುಗಿದ ಮೇಲೆ ನಾವೆಲ್ಲ ತಯಾರಿಗಳನ್ನ ಮಾಡ್ಕೊಳ್ತೀವಿ ಅನ್ನೋ ರೀತಿಯ ಆಕ್ರೋಶದ ಮಾತುಗಳನ್ನ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇರುವಂತದ್ದು. ಮತ್ತೊಂದು ಕಡೆ ತಾಯಿ ಕೂಡ ತನ್ನ ನೋವನ್ನ ತೋಡ್ಕೊಳ್ತಾ ಇದ್ದಾಳೆ. ಇವತ್ತು ನನ್ನ ಮಗ ಅಭಿಮಾನಿಯಾಗಿದ್ದ, ಹೋದ, ನೀವೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರೆ ಇವತ್ತು ನನ್ನ ಮಗ ಸಾಯ್ತಾ ಇರಲ್ಲ, ಬಹಳಷ್ಟು ಕನಸುಗಳನ್ನ ಕಟ್ಕೊಂಡಿದ್ದ, ಆ ಕನಸುಗಳು ಈಡೇರೋ ಮನೆ ಅವರು ಸಾಯಿಸ್ಬಿಟ್ರಲ್ಲ ಸರ್ಕಾರ ಅಂತೇಳಿ ಒಂದ್ ರೀತಿ ಶಾಪದ ನುಡಿಗಳನ್ನ ಇವತ್ತು ಸರ್ಕಾರದ ವಿರುದ್ಧ ಹಾಡ್ತಾ ಇರುವಂತದ್ದು. ದಿವ್ಯ ಜ್ಯೋತಿ.